ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ವಾಸನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಖುಷಿ, ನಾವು ಎಲ್ಲಿಗೆ ಬಂದೀವಪ್ಪ ಅಂದ್ರೆ ನಾವು ಆಸ್ಪತ್ರೆಗೆ ಬಂದೀವಿ. ಎತ್ರಿ ತೆಗೀರಿ, ಬಟ್ಟೆ ಎಲ್ಲ ಕಾಣತ್ತದೆಲ್ಲ ಬೀಳ್ತಾಳ. ಖುಷಿಗೆ ಆಸ್ಪತ್ರೆಗೆ ತೋರ್ಸಕ್ಕೆ ಬಂದೀವಿ ನೋಡ್ರಿ. ಆಕಿಗೆ ಏನಪ್ಪ ಆಗ್ಯದಂದ್ರೆ ಸ್ವಲ್ಪ ಕೋಲ್ಡ್ ಆಗ್ಯದ, ನೆಗಡಿ ಆಗ್ಯದ. ಆಮೇಲೆ ಸ್ವಲ್ಪ ಗಂಟ್ಲಲ್ಲಿ ಊಟ ಸೇಗ ಹೋಗ್ತಿಲ್ಲ, ಗಂಟ್ಲು ನೋಸ್ತಾ ಇದೆ ಅವಳಿಗೆ. ಅದಕ್ಕೆ ಆಸ್ಪತ್ರೆಗೆ ಬಂದೀವಿ ನೋಡ್ರಿ. ಚಿನಿ ಬಂಗಾರಿ, ಬಾ 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 ಬಾ. ಸ್ವಲ್ಪ ಲೈಟಾಗಿ ಜ್ವರ ಇದೆ, ಅದಕ್ಕೋಸ್ಕರ ಆಸ್ಪತ್ರೆಗೆ ಬಂದೀವಿ ನೋಡ್ರಿ. ನಾವು ರುಗ್ನಾಲಯಕ್ಕೆ ಬಂದೀವಿ. ನಾವು ಇಲ್ಲೇ ತೋರಿಸ್ತೀವಿ ಖುಷಿಗೆ. ನೋಡ್ರಿ, ಇದೊಂದು ದೊಡ್ಡ ಆಸ್ಪತ್ರೆ ಕಟ್ಟಿದ್ದಾರೆ ನೋಡ್ರಿ. ಯಪ್ಪ, ನೋಡಿದ್ರೆ ಭಯ ಆಗುತ್ತೆ, ಎಷ್ಟು ದೊಡ್ಡದಾಗಿದೆ ನೋಡ್ರಿ. ಚಿನ್ನಿಮ್ಮ ಆನಾಗ್ಯದ ಬಂಗಾರೀಗ, ಆನಾಗ್ಯದ ಮಮ್ಮ. ನಿಂಗೆ ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡ್ಲತ್ತಾವ ನೋಡ್ರಿ, ಕಿರಿಕಿರಿ ಮಾಡ್ಲತ್ತು. ಇನ್ನೂ ಡಾಕ್ಟರ್ ಬಂದಿಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ನಮ್ಮದು ಫಸ್ಟ್ನೇ ನಂಬರು. ಇವರು ಬೆಳಗ್ಗೆನೇ ಬಂದು 6 ಗಂಟೆಗೆ ಬಂದಿದ್ದಾರೆ. ಬಂದು ಕಿಶಿಂದ್ರೆ ನಂಬರ್ ಹಚ್ಚಿ ಹೋದರು. ಮತ್ತು ನನಗೆ ಕರ್ಲಿಗೆ ಬಂದಿರು. ಅಷ್ಟರಲ್ಲಿ ನಮ್ಮ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡೆ. ಅವ್ರಿಗೆ ಮಕ್ಕಳಿಗೆ ಸ್ಕೂಲ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ನೋಡ್ರಿ. ಇವತ್ತಿಂದ ಸೋಮವಾರದಿಂದ 9 ಗಂಟೆಗೆ ಸ್ಟಾರ್ಟ್ ಸ್ಕೂಲು. ಅದಕ್ಕೆ ಅವರಿಗೆಲ್ಲ ಸ್ಕೂಲಿಗೆ ಕೊಟ್ಟು ಕಳಿಸಿ, ಆಮೇಲೆ ಟಿಫನ್ ಬಾಕ್ಸ್ ಎಲ್ಲ ಮಾಡಿಕೊಟ್ಟು ಕಳಿಸ್ದು ಸ್ಕೂಲ್ಗೆ ಹೋಗಿರೋರು. ಬಟ್ಟೆ ಭಾಂಡೆ ಎಲ್ಲ ಮುಗಿಸ್ದು ನಾನು 7 ಗಂಟೆಗೆ ಇದ್ದೀನಿ. ಇವರು 6 ಗಂಟೆಗೆ ಹೋಗಿದ್ದಾರೆ. ಕೊಂಡೆ ಹಾಕಂದ್ರು ನನಗೆ ಗ್ಯಾಪ್ನೇ ಇಲ್ಲ. ನಾನು ಕೊಂಡೆ ಹಾಕ್ಲಿಕ್ಕೆ ಹಾಗೆ ನಿದ್ದೆ ಹತ್ಬಿಟ್ಟದು. ಅದಕ್ಕೆ ಜಲ್ದಿ ಎದ್ದೇಳಕ್ಕಾಗಲಿಲ್ಲ. 7 ಗಂಟೆಗೆ ಎದ್ದು ಸ್ನಾನಗಳೆಲ್ಲ ಮಾಡಿಸಿ ಅವರಿಗೆಲ್ಲ ರೆಡಿ ಮಾಡಿಸಿ ಕಳಿಸಿ ನೋಡ್ರಿ. ಆಮೇಲೆ ರೆಡಿ ಆಗ್ತಿದ್ದ ಆವಾಗ ನಿಮ್ಮ ಯಜಮಾನ್ರು ಬಂದರು. ಆಮೇಲೆ ನಾಷ್ಟ ಮಾಡಿ, ನಾಷ್ಟಕ್ಕೆ ಏನಪ್ಪ ಮಾಡೀನಿ ಅಂದರೆ ಇವತ್ತು ಅನ್ನ ಸಾಂಬಾರು ಮಾಡೀನಿ. ಚಪಾತಿ ನಿನ್ನೆದಿತ್ತು, ಅದಕ್ಕೆ ಮಾಡಿಲ್ಲ. ಮತ್ತು ಎಗ್ ಕರಿ, ಆಮೇಲೆ ಕುಷ್ಕ ಎಲ್ಲ ಮಾಡಿದ್ನಲ್ಲ, ಅದಕ್ಕೆ ಇವತ್ತೆಲ್ಲ ಗ್ಯಾಸ್ ಕಟ್ಟಿ ಒರೆಸ್ಕೊಳ್ಳೋದು, ಪರಿಸಿ ಒರೆಸ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಕೆಲಸ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಅದೇ ಮಾಡಿದ್ದೀನಿ. ಪರಿಸಿ ಒರೆಸ್ಕೊಳ್ಳೋದು, ಕಸ ಗುಡಿಸೋದೆಲ್ಲ ಅದೇ ಆಗ್ಯದ ನೋಡ್ರಿ. ಆಮೇಲೆ ಅವರು 8:45 ಹಾಗೆ ಸ್ಕೂಲ್ ಕಳಿಸೀನಿ. ಇವಾಗ ನಾವು ಇಲ್ಲಿಗೆ ಬಂದೀವಿ. ಇನ್ನೂ ವೇಟ್ ಮಾಡ್ತಾಯಿದ್ದೀವಿ. ನಮ್ಮದು ಫಸ್ಟ್ನೇ ನಂಬರ್, 1ನೇ ನಂಬರ್ ನಂದು. ಅದಕ್ಕೆ ವೇಟ್ ಮಾಡ್ತಾಯಿದ್ದೀವಿ. ಇನ್ನು 10:30 ಬರ್ತಾರೆ ಡಾಕ್ಟ್ರು, ಅದಕ್ಕೆ ವೇಟ್ ಮಾಡ್ತಾಯಿದ್ದೀವಿ. ಏನಿಲ್ಲ, ಸ್ವಲ್ಪ ನೆಗಡಿ ಅಷ್ಟೇ ಇದೆ. ಆಮೇಲೆ ಸ್ವಲ್ಪ ಲೈಟಾಗಿ ಜ್ವರ ಇದೆ. ಆಮೇಲೆ ಸ್ವಲ್ಪ ಊಟನೂ ಮಾಡ್ತಿಲ್ಲ. ಗಂಟ್ಲು ಯಾಕೋ ಕರ್ಕರ ಅಂತ ಇದೆ ಏನೋ, ಗಂಟ್ಲಲ್ಲಿ ಅನ್ನನೇ ಎಳಿತಿಲ್ಲ ಒಳಗೆ. ಅಂದರೆ ಹೆಂಗೆ ಗಂಟ್ಲಲ್ಲಿ ಏನಾದರೂ ಹೀಟ್ ಆದರೆ ಗುಳ್ಳಿ ಆಗುತ್ತಲ್ಲ, ಆ ಥರ ಏನಾದ್ರು ಆಗಿರ್ಬೋದು. ಅದಕ್ಕೆ ಡಾಕ್ಟರ್ ತೋರ್ಸಕ್ಕೆ ಬಂದಿದ್ದೀವಿ. ಬರ್ರಿ 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 ಬರ್ರಿ. ಅಯ್ಯೋ ಗುಂಡ ಬರ್ರಿ. ಬತ್ತು 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 ಬತ್ತು. ನಾ ಇಲ್ಲಿ ಬಚ್ಚಿಕೊಂಡಿರ್ತೀನಿ, ಎಲ್ಲಿ ಹೋಗ್ತಾರೆ ನೋಡ್ತೀನಿ. ಈಗ ನಾ ಇಲ್ಲಿ ಬಚ್ಚಿಕೊಂಡು ನೋಡ್ರಿ, ಅವ್ರು ಅಲ್ಲಿ ಹೊಂಟಾರೆ. ಚಿನ್ನಿಮ್ಮ
ನೋಡ್ರಿ ನಾವು ಆಸ್ಪತ್ರೆಗೆ ಹೋಗಿ ಬಂದೀವಿ. ಆಸ್ಪತ್ರೆಗೆ ಹೋಗಿ ಬರ್ತಾ ನಮ್ಮ ಮಮ್ಮಿದು ಕಾರ್ಖಾನೆಗೆ ಹೋಗಿ ಚಿನಿಗೆ ನೋಡಿಲ್ಲ ಅಂತ 1 ದಿನ 2 ದಿನ ಆಗಿತ್ತು. ನೋಡಿಲ್ಲ ಅಂತ ಅದಕ್ಕೆ ಮುಂದೆ ಈ ಕಡೆ ಬಂದು ಹೋಗ್ರಿ ಅಂತ ಅಂದರು. ಅದಕ್ಕೆ ಹೋಗಿ ಬಂದೀವಿ ನೋಡ್ರಿ. ಹೋಗಿ ಮಾತಾಡ್ಸ್ಕೊಂಬಂದ್ವಿ, ಭೇಟಿಯಾಗಿ ಬಂದ್ವಿ. ಆಮೇಲೆ ಮನೆಗೆ ಬಂದೀವಿ ನೋಡ್ರಿ. ಮನೆಗೆ ಬಂದು ಚಿನ್ನಿಗೆಲ್ಲ ಖುಷಿಗೆ ಔಷಧ ಎಲ್ಲ ಹಾಕಿಸಿ ಎಲ್ಲ ಮಲಗಿಸಿದ್ದೀನಿ. ಮಲ್ಕೊಂಡಾಳ. ಈಗ ಪ್ರತೀಕ್ ಬರೋ ಟೈಮ್ ಆಗ್ಯದ್ರಿ. ನಮ್ಮ ಫ್ರೆಂಡ್ಸ್ ಕರೆಯೋಕೆ ಹೋಗ್ತೀನಿ ಅಂದರು, ಅವ್ರು ಹೋಗ್ಯಾರ. ಈಗ ಬರ್ತಾನೆ ಪ್ರತೀಕ್ ಕೂಡ. ಎಲ್ಲ ಕೆಲಸನೂ ಆಗ್ಯದ ನೋಡ್ರಿ. ಅವಳಿಗೆಲ್ಲ ಔಷಧ ಹಾಕಿ ಮಲಗಿಸೀನಿ. ನಮ್ಮ ಯಜಮಾನ್ರು ಊಟ ಮಾಡಿ ಹೋದರು. ಬೆಳಗ್ಗೆ ನಾಷ್ಟ ಅಲ್ಲೇ ಹೊರಗಡೆ ಮಾಡಿದ್ರು. ಆಮೇಲೆ ಇವಾಗ ಊಟ ಮಾಡಿಬಿಟ್ಟು ಹೋದರು. ನಾನು ಆ ಕಡೆ ಎದಕ್ಕೆ ನೋಡ್ತೀನಿ ಅಪ್ಪ ಅಂದ್ರೆ ಆ ಕಡೆ ಹಲ್ಲಿ ಅದ್ರಿ, ಅದು ಎಲ್ಲಿ ಹೋಗುತ್ತಂತ ನೋಡ್ತಾ ಇದ್ದೀನಿ. ಶಶ ಅಂದ್ರೂ ಹೋಗ್ತಿಲ್ಲ ಅದು, ಅದಕ್ಕೆ ನೋಡ್ತಾ ಇದ್ದೀನಿ. ಬರ್ರಿ ಈಗ ಪ್ರತೀಕ್ ಬರ್ತಾನೆ. ಪ್ರತೀಕ ಶೇಂಗಾ ಹೋಳಿಗೆ ತಿರ್ಲಗತ್ತ ನೋಡ್ರಿ. ಈಕಿನೂ ಖುಷಿ ನೋಡ್ರಿ, ನನಗೂ ಕೊಡುವಂತ ಅಲ್ಲಿ ಹೋಗಿ ಮೂಲ್ಯಾಗ ಹೋಗಿ ಕೂತಾಳ ನೋಡ್ರಿ. ಹೆಂಗೆ ನೋಡ್ತಾಳೆ. ಆನ್ ಮಾಡ್ಲತ್ತಿದ್ದಿ ಮಮ್ಮ ನೀವು? ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡ್ಲತ್ತೀವಿ ನೋಡ್ರಿ. ಆಸ್ಪತ್ರೆಗೆ ಹೋಗಿ ಬಂದು ಔಷಧ ಹಾಕಿ ನೋಡ್ರಿ. ಏನಿಲ್ಲ, ಇವಾಗ ಸುಮ್ಮನೆ ಆಟ ಆಡ್ತಿದ್ದಾಳೆ ನೋಡ್ರಿ. ಊಟ ಮಾಡಿದ್ಲು ಸ್ವಲ್ಪನೇ. ಏಯ್ ಹಳ್ಳು ತಿನ್ನು, ಅದು ಎಷ್ಟು ಹಾಕೋತಿ ಬಾಯಾಗ? ಸ್ವಲ್ಪ ಹಾಕೋಬೇಕು. ನಾ ತಿನ್ನಿಸ್ಲಿ? ಹಾಂ, ಮನೆಗೆ ತಿನ್ನಿಸ್ತೀನಿ ಅಂದ್ರೆ ಬೇಡ ಅಂದಿಲ್ಲೋ. ನಾನೇ ತಿಂತೀನಿ ಅಂದು. ತಂಗಿಗೆ ಒಂದು ಸ್ವಲ್ಪ ಕೊಡು. ಅದು ಹ್ಯಾಂಗೆ ಕೊಡಬಾರ್ದು. ಕೊಡು ತಂಗಿಗೆ ಒಂದು ಸ್ವಲ್ಪ ಕೊಡಪ್ಪ. ತಂಗಿ ಕೊಡು. ಕೈ ಬಾಯಲ್ಲ ಅಕ್ಕ. ಬಾಯ ಹಾಕು, ಬಾಯಕ್ಕೆ ತಂಗಿ ಬಾಯ ಹಾಕು. ವೆರಿ ಗುಡ್. ಹಾಂ, ಸಾಕು. ಅಲ್ಲೇ ಮಮ್ಮ ಆನ್ ಕೊಟ್ಟಾನ ಅಣ್ಣ. ತಿನ್ನಿ. ತಂಗಿ ಊಟ ಮಾಡ್ಯಾಳ, ನೀ ತಿನ್ನು. ಮಾತು ಬೇಡ್ತಾಳ ನೋಡು. ಚಿನ್ನಿ ಸಾಕು, ನಿಮ್ಮ ಅಮ್ಮ ಮಾಡಿರಲ್ಲ ಈಗ. ಬೇಡಮ್ಮ, ಮತ್ತೆಲ್ಲ ಉಲ್ಟಿ ಮಾಡ್ಕೊತೀಯಮ್ಮ ನೀ. ಅಣ್ಣನ ಹತ್ತ ಮಾಡಬಾರ್ದು ಬಂಗಾರಿ. ಹಾಯ್ ಮಾಡಿಲ್ಲ, ಹಾಯ್ ಮಾಡು. ಖುಷಿ ನೀ ಹಾಯ್ ಮಾಡವ. ಏ ಗುಬ್ಬಿ ಇಲ್ಲಿ ಈಗ ಹಾಯ್ ಮಾಡು. ಅಲ್ಲಿ ಶೇಂಗಾ ಹಾಯ್ ಮಾಡು. ಇವಾಗ ಆಟ ಆಡ್ತಿದ್ದಾಳೆ ನೋಡ್ರಿ. ಔಷಧ ಎಲ್ಲ ತಗೊಂಡ್ಲು ಆಟ ಆಡ್ಕೊಂಡಿದ್ದಾಳೆ ನೋಡ್ರಿ. ನಿನ್ನೆ ಇವತ್ತು ಬೆಳಗ್ಗೆ ಅಂತೂ ಭಾಳ ಅಂದ್ರೆ ಭಾಳ ಅಳ್ಳು ಗೊತ್ತಿಳ್ರಿ. ಅದು ಯಾಕೋ ಸಮಾಧಾನನೇ ಇರಲಿಲ್ಲ. ಗಂಟ್ಲಲ್ಲಿ ಗುಳ್ಳೆ ಆಗಿದೆ, ಏನೋ ಗೊತ್ತಿಲ್ಲ. ಆವಾಗ ಭಾಳ ಅಳ್ಳು ಗೊತ್ತಿಳು. ಏನಾಗಲ್ಲ, ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. A B C D E F G ಪಾಟಿ ಇರ್ಲಿ H I J K L M N O P ಚಪ್ಪಗಲಾಕು Q R S T U V ಏ ವಿಕ್ರಾಂತ್ ಅನು W X ಅಬ್ಬುಬ್ಬು ಡಬ್ಲ್ಯೂ ಅನ್ನೋದ್ಬಿಟ್ಟು ಅಬ್ಬುಬ್ಬು ಹತ್ತಿಯಲ್ಲೋ. W X Y Z. ವೆರಿ ಗುಡ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ನೋಡ್ರಿ, ಹೋಮ್ವರ್ಕ್ ಮಾಡಿಸ್ದವ್ರಿ ಎಲ್ರಿಗೂ. ಹೋಮ್ವರ್ಕ್ ಮಾಡಿಸಿ ಮತ್ತು ಅಡುಗೆ ಮಾಡಿ ಊಟ ಮಾಡ್ಸಿನ ಖುಷಿಗೆ.
ಊಟ ಮಾಡಿಸಿ ಪ್ರತೀಕ್ಷೆ ಅವ್ರೇನು ಊಟ ಮಾಡಿಸ್ದು. ಆಮೇಲೆ ನಾವು ನಮ್ಮ ಯಜಮಾನ್ರೆಲ್ಲ ಊಟ ಮಾಡಿದ್ವಿ. ಖುಷಿಗೆ ಇದು ಔಷಧ ಹಾಕ್ತಿದ್ದಾರೆ ನೋಡ್ರಿ ನಮ್ಮ ಯಜಮಾನ್ರು. ಈಗ ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಗುಡ್ ನೈಟ್, ಬಾಯ್.